ಯಾರಾದ್ರೂ ವಾಯ ಮುಂಡ್ಗೋಡ್ ಮೇಲೆ ಹಾಸಿ ಸಿರ್ಸಿ ಕಡೆ ಹೊಂಟಿರಿಪ್ಪ ಅಂತಂದ್ರೆ ಹೋಗೋ ದಾರಿ ಒಳಗ ಒಂದು ಸಣ್ಣ ಪ್ರವಾಸಿ ಸ್ಥಳ ಐತಿ, ದೀಪನಾಥೇಶ್ವರ ದೇವಾಲಯ. ಆ ದೇವಾಲಯ ನಾನು ಇವತ್ತೇ ನಿಮ್ಗೆ ತೋರಿಸ್ತೇನೆ. ಚಿಗಳಿ ಊರಾಗಿರುವಂತ ದೀಪನಾಥೇಶ್ವರ ದೇವಾಲಯ ಅಂತಂದ್ರ ಇದ ನೋಡ್ರಿ. ಈ ದೇವಾಲಯ ಎದಕ್ ಪ್ರಸಿದ್ಧಿ ಆಗಿತ್ರಪ್ಪ ಅಂತಂದ್ರ ದೀಪಕ್ ಎಣ್ಣಿನ ಇಲ್ದಂಗ 1979ನೇ ಇಸ್ವಿಯಿಂದ 2025ನೇ ಇಸ್ವಿ ಫೆಬ್ರವರಿ ಮೊದಲನೇ ವಾರದ ಮಟಾನು ದೀಪಗಳು ಬೆಳಗಿದ್ವು ಅಂತಂದ್ರ ಯಾರು ನಂಬಕ್ ಸಾಧ್ಯನಾಗ್ಲಾರಂತ ದೇವಾಲಯ ಇದೆ. ನಿಮ್ಗೆ ಇವಾಗ ಗರ್ಭಗುಡಿ ಒಳಗಿರುವಂತ 3 ದೀಪಗಳನ್ನ ನಾನು ನಿಮ್ಗೆ ತೋರಿಸ್ತೇನ್ರಿ. ಇಲ್ಲಿ ಕಾಣ್ಸಕಂತವಲ್ರಿ 3 ದೀಪ. ನಾ ಹೇಳಿರುವಂತ 3 ದೀಪ ಇದೆ. ಆದ್ರೆ ನಮ್ಮ ಮನಸ್ಸಿಗೆ ನೋವಾಗುವಂತ ಸಂಗತಿ ಏನ್ರಿಪ್ಪ ಅಂತಂದ್ರೆ 2025ನೇ ಇಸ್ವಿ ಫೆಬ್ರವರಿ ಮೊದಲನೇ ವಾರದೊಳಗೆ ಈ 3 ದೀಪಗಳು ಬಂದು ಶಾಂತಿ ಆಕ್ಕಾವ. ಈ ಗರ್ಭಗುಡಿ ಒಳಗಿರುವಂತ 3 ದೀಪನ ಹಚ್ಚಿದಂತ ಮಹಾತಾಯಿ ಬಂದ ಇವರ ನೋಡ್ರಿ, ಶ್ರೀಮತಿ ಶಾರದಮ್ಮ ಅಂತೇಳಿ. ಶಾರದಮ್ಮರ ಈ ದೇವಸ್ಥಾನದ ಒಳಗಡೆ 3 ದೀಪ ಯಾಕೆ ಹಚ್ಚಿದ್ರಿಪ್ಪ ಅಂತ ನಿಮ್ಗೆ ಗೊತ್ತಾಗಬೇಕಂತಂದ್ರ ಈ ಶಾರದಮ್ಮನವ್ರ ಮನಿ ಮೊದಲ ಇಲ್ಲೇ ಇದ ಜಾಗದಾಗ ಇರ್ತೈತಿ. ಅದನ್ನ ಇವಾಗ ದೇವಸ್ಥಾನ ಆಗಿ ಮಾಡಿದಾರೆ. 1979ನೇ ಇಸ್ವಿ ಒಳಗ ಯಾವುದೇ ಊರ್ ಒಳಗೂ ಕರೆಂಟ್ ಸಪ್ಲೈ ಕರೆಕ್ಟ್ ಆಗಿ ಇರ್ಲಿಲ್ಲ. ಅವಾಗಿನ ಟೈಮ್ ಒಳಗ ಈ ಸಣ್ಣ ಮನಿಯಿಂದನ ಈ ಕಲ್ಮೇಶ್ವರ ದೇವಸ್ಥಾನಕ್ಕೆ ಪ್ರತಿದಿನ ಪ್ರವಚನ ಕೇಳಕ್ ಬರ್ತಿರ್ತಾರೆ. ಇಲ್ಲಿ ಶರೀಫ್ ಅಜ್ಜಂದ ಪ್ರವಚನ ಹೇಳ್ತಿರ್ತಾರ. ಅವಾಗಿನ ಟೈಮ್ ಒಳಗ ಒಂದ್ ದಿವ್ಸ ಏನಾಗತ್ರಿಪ್ಪ ಅಂತಂದ್ರ ಅವ್ರು ಪ್ರವಚನ ಕೇಳಾಕ ಕಲ್ಮೇಶ್ವರ ದೇವಸ್ಥಾನಕ್ಕೆ ಹೋಗೋ ಟೈಮ್ ಒಳಗ ಲಾಟನ ಚಿಮ್ನಿಗೆ ದೀಪ ಹಚ್ಚಾಕ ಅವ್ರ ಕಡೆ ಸೀಮೆಯನ್ನೇ ಇರಂಗಿಲ್ಲ. ಆಜು ಬಾಜು ಮನ್ಯಾಗ ಹೋಗಿ ಕೇಳ್ತಾರ. ಆ ಟೈಮ್ ಒಳಗ ಅವ್ರಿಗೆ ಯಾರು ಸೀಮೆಯನ್ನೇ ಕೊಡಂಗಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮನಿ ಒಳಗ ಇದ್ದಷ್ಟ ಸೀಮೆಯನ್ನ ಆ ಚಿಮ್ನಿ ಲಾಟನ್ಗೆ ಹಚ್ತಾರ. ಶ್ರೀ ಕಲ್ಮೇಶ್ವರ ದೇವಸ್ಥಾನಕ್ಕೆ ಪ್ರವಚನ ಕೇಳಕ್ ಹೋಗ್ತಾರ. ಪ್ರವಚನ ಕೇಳಿ ವಾಪಸ್ ಅವ್ರ ಮನಿಗ್ ಬರ್ತಾರ. ಮನಿಗ್ ಬಂದು ಆ ಚಿಮ್ನಿ ಲಾಟನ್ ನೋಡ್ತಾರ. ಆ ಲಾಟನ ಇನ್ನ ಬೆಳಗ್ತಿರ್ತೈತಿ. ನಾ ಹಾಕಿದ ಅರ್ಧ ತಾಸ ಆಗಷ್ಟ ಈ ದೀಪ ನೋಡಿದ್ರೆ 3 ತಾಸಿನ ಮ್ಯಾಗ ಆತ ಇನ್ನ ಬೆಳಗಾಕಂತತಿ ಅಂತಂದ ಅವ್ರಿಗೆ ವಿಚಿತ್ರ ಆಕೈತಿ. ಅದ್ ಏನಾಗತ್ತೆ, ಅವತ್ ರಾತ್ರಿ ಕಳಿತೈತಿ. ಮರನೇ ದಿನ ಆಗತ್ತೆ, 3 ದಿನ ಆದ್ಮ್ಯಾಗ ಲಾಟನ್ ಹಂಗ ಬೆಳಗ್ತಿರತಿ. ಪ್ರವಚನ ಹೇಳುವಂತ ಅಜ್ಜಾರ್ ಇದ್ರ ಬಂದ್ ಹೇಳ್ತಾರ, ನಾನು ಮನಿ ಒಳಗ್ ಹಚ್ಚಿರುವಂತ ಲಾಟನ್ ಇನ್ನ ಬೆಳಗಾಕಂತತ್ರಿ ಅಂತ. ಅವಾಗ ಅಲ್ಲಿ ಇರುವಂತ ಜನ ಅಜ್ಜಾರ್ ಎಲ್ಲಾರು ಬಂದ್ ಆ ಮನಿ ಒಳಗ್ ಬಂದ್ ಆ ಲಾಟನ್ ನೋಡ್ತಾರ. ಎಲ್ಲಾ ಪರೀಕ್ಷೆ ಮಾಡ್ತಾರ. ಅದು ಫುಲ್ ಪ್ರಸಿದ್ಧ ಆಗ್ಬಿಡತ್ರಿ ಸುತ್ತಮುತ್ತ ಹಳ್ಳಿ ಒಳಗ. ಶ್ರೀ ವೀರೇಂದ್ರ ಹೆಗಡೆ ಅವರ ಬಂದ್ ವೀಕ್ಷಣೆ ಮಾಡಿ ಹೋಗ್ತಾರ ಆ ಲಾಟನ್ ಅನ್ನ. ಆದ್ರದು 1, 2, 3 ದಿನ ಅಷ್ಟೇ ಬೆಳಗ್ಲಿಲ್ಲ. 1979ನೇ ಇಸ್ವಿಯಿಂದ 2025ನೇ ಇಸ್ವಿ ಫೆಬ್ರವರಿ ಮೊದಲನೇ ವಾರದ ಮಟಾನು ಬೆಳಗ್ತೆ. ಬರೋಬ್ಬರಿ 46 ವರ್ಷ ಬೆಳಗೈತಿ ಅಂತಂದ್ರೆ ಇದೆಲ್ಲರಿಗೂ ವಿಚಿತ್ರ ಆಗುವಂತ ದೇವಸ್ಥಾನ ಅಂತಂದ್ ಹೇಳ್ಬಡ್ಬೇಕು. ಆದ್ರೆ 2025ನೇ ಇಸ್ವಿ ಒಳಗೆ ಯಾಕೆ ಸಡನ್ ಆಗಿ ಆ ದೀಪ ಶಾಂತಿ ಆದ್ರಿಪ್ಪ ಅಂತಂದ್ರೆ ಶಾರದಮ್ಮ ಅವ್ರ ಮಗ ಅವರು 2025ನೇ ಇಸ್ವಿ ಮಠ ಅಂದ್ರೆ 36 ವರ್ಷ ದೇವಸ್ಥಾನದ ಚಾಕ್ರಿಯನ್ನ ಮಾಡ್ಕೊಂಡ್ ಬರ್ತಿರ್ತಾರೆ. ಅವ್ರು 2025ನೇ ಇಸ್ವಿ ಒಳಗೆ ತೀರ್ಕೊಂಡ ಮ್ಯಾಗ ಅವ್ರ ಅಂತ್ಯ ಸಂಸ್ಕಾರಗಳನ್ನೆಲ್ಲ ಮಾಡಿ ವಾಪಸ್ ಬಂದು ದೇವಸ್ಥಾನದ ಬಾಗಲ ತೆಗೆದ್ ಹೊತ್ನ್ಯಾಗ ದೀಪ ನೋಡಿದಾಗ ಶಾಂತಿ ಆಗಿತ್ತು. ಅದು ಯಾವ ಕಾರಣಕ್ಕೆ ಶಾಂತಿ ಆದ್ವು ಅನ್ನೋದು ಇದುವರೆಗೂ ಇನ್ನ ಪಕ್ಕ ಯಾರಿಗೂ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಆದ್ರೆ ಇಲ್ಲಿ ಇರೋದು ದೇವ್ರ ಪವಾಡ ಅಂತೂ ಸತ್ಯ, ದೇವ್ರ ಇರೋದಂತೂ ನಿಜ. ಯಾವ್ದ ನಂಬಿಕೆ ಅವ್ರವ್ರ ಮೇಲೆ ಬಿಟ್ಟಿದ್ದೆ.